ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಪನ್ನೀರ್ ಹಾಕಿ ನೂಡಲ್ಸ್ ಮಾಡುವ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ನೂಡಲ್ಸ್ ಮಾಡೋಕ್ಕೆ ಹಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ. ನೀವು ಯಾವ ನೂಡಲ್ಸ್ ಬೇಕಿದ್ರೂ ತೊಗೊಬೋದು. ನೋಡಿ, ಅರ್ಧ kg ಆಗುವಷ್ಟು ನೂಡಲ್ಸ್, ಟೊಮೆಟೊ, ಈರುಳ್ಳಿ, ಕಾರ್ನ್, ಬಟಾಣಿ ಮತ್ತು ಪನ್ನೀರ್ ತೊಗೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಲೀಟ್ರ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, 1 ಚಮಚ ಆಗುವಷ್ಟು ಎಣ್ಣೆ, ಒಂದು ಅರ್ಧ ಚಮಚ ಉಪ್ಪು, ಇಷ್ಟನ್ನು ಹಾಕಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನೂಡಲ್ಸ್ ಹಾಕ್ಕೊಳ್ಳುವ. ನೂಡಲ್ಸ್ ಹಾಕಿದ ಮೇಲೆ ಕೂಡ 10 ನಿಮಿಷ ಬೇಯಬೇಕಿದು. ಬೇಯುವ ತನಕ ಹಾಗೆ ಬಿಟ್ಬಿಡೋಣ. ಈ ಕಡೆ ಒಂದು ತವ ಹಂಚಿಟ್ಕೊಂಡು ಪನ್ನೀರನ್ನು ಸ್ವಲ್ಪ ಡ್ರೈ ಮಾಡಿಕೊಳ್ಳುವ. ನೋಡಿ, ಈ ಕಡೆ ನೂಡಲ್ಸ್ ಬೆಂದಿದೆ. ಇದನ್ನು ಕೂಡ ಬಸ್ತಿಟ್ಕೊಂಡಿದ್ದೀನಿ. ಪನ್ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಬೇಕು, ಯಾಕಂದರೆ ಉಪ್ಪು ಖಾರ ಹಿಡಿದಷ್ಟು ಚೆನ್ನಾಗಿರುತ್ತೆ ಪನ್ನೀರು. ನಂತರ ಅದು ರೆಡಿ ಆಗೋಲ್ಲರಿಗೆ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು 1-2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಟೊಮೆಟೊ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಾರ್ನು, ಬಟಾಣಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಳ್ಳುವ. ನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಬೇಯಲಿ ಇದು. ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೀನಿ. ನಂತರ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೊಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಚಮಚ ರೆಡ್ ಚಿಲ್ಲಿ ಸಾಸು, ಒಂದು ಅರ್ಧ ಚಮಚ ಗ್ರೀನ್ಸ್ ಚಿಲ್ಲಿ ಸಾಸು, ಆಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ ಕೂಡ ಸೇರಿಸ್ಕೊಳ್ಬೇಕು. ನೂಡಲ್ಸ್ ಅಂದಮೇಲೆ ಇವೆಲ್ಲ ಸ್ವಲ್ಪ ಹಾಕಲೇಬೇಕು. ಜಾಸ್ತಿ ಏನು ಹಾಕೋದು ಬೇಡ, ಒಂದು ಅರ್ಧ ಚಮಚ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಖಾರದ ಪುಡಿ, ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪುಡಿ, ಎರಡನ್ನು ಹಾಕ್ಕೊಳ್ಬೇಕು. ನೀವು ಚಿಕನ್ ಮಸಾಲ, ಮಟನ್ ಮಸಾಲ ಯಾವ್ದು ಬೇಕಿದ್ರೂ ಒಂದು ಅರ್ಧ ಚಮಚ, 1/4 ಚಮಚ ಹಾಕ್ಕೊಳ್ಬೋದು. ಗರಂ ಮಸಾಲ ಇಲ್ಲದೇ ಇದ್ದರೆ ನಡೆಯುತ್ತೆ, ಹಾಗೇನೂ ಇಲ್ಲ, ಚೆನ್ನಾಗೇ ಬರುತ್ತೆ. ನಂತರ ಇಷ್ಟೆಲ್ಲ ಫ್ರೈ ಆದಮೇಲೆ ಈಗ ಪನ್ನೀರ್ ಕೂಡ ಸೇರಿಸ್ಕೊಂಡು ಬಿಡುವ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿವಾಗ ನೂಡಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೂಡಲ್ಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡಿ, ತುಂಬಾ ಟೇಸ್ಟಿಯಾಗಿರುವಂತಹ ಪನ್ನೀರ್ ನೂಡಲ್ಸ್ ರೆಡಿಯಾಗಿದೆ. ಮಾಡೋದಕ್ಕೆ ಎಷ್ಟು ಈಸಿನೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.